ನಮಗೆ 2ನೇ ತಾರೀಕಿಂದ ಕೊಟ್ಟಿಲ್ಲ ಸರ್ ಸ್ಯಾಲ್ರಿ. 1, 2 ಏನು ಡಿಸೆಂಬರ್ 1, 2 ಇದೆ, ಅದ್ರದ್ದು ನಮಗೆ ಸ್ಯಾಲ್ರಿ ಬಿಲ್ ಮಾಡಿಲ್ಲ. ನಮಗೆ ಸ್ಯಾಲ್ರಿ ಬಂದಿದೆ, ಬನ್ನಿ ಸೈನ್ ಮಾಡಿ ಅಂತ ನಮ್ಮ ಕಾಲೇಜಿಗೆ ಕರೆದಿಲ್ಲ. 8ನೇ ತಾರೀಕುವರೆಗೂ ಕೊಟ್ಟಿಲ್ಲ ಸರ್ವಿಸ್. ಶಿವಮೊಗ್ಗ ಜಿಲ್ಲಾ ಘಟಕದಿಂದ ಇವತ್ತು ಸಾಂಕೇತಿಕ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ವಿ. ಈ ಧರಣಿಯ ಉದ್ದೇಶ ಇಷ್ಟೇ. ಸಾಗರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರು, ದರ್ಜೆ ಕಾಲೇಜು ಪ್ರಾಂಶುಪಾಲರು ಸರ್ಕಾರದಿಂದ ಬಿಡುಗಡೆ ಮಾಡಿರ್ತಕ್ಕಂಥ ಗೌರವಧನವನ್ನು ಕೆಲವು ಅತ್ಯುನ್ನತೀಕರಿಗೆ ಸಂಬಳವನ್ನು ನೀಡಿ, ಇನ್ನೂ ಕೆಲವೊಂದು ಉಪಸಂಘರಿಗೆ ಸಂಬಳ ನೀಡದೇ ಇರುವ ಒಂದು ಕಾರಣಕ್ಕೆ ನಾವು ಎಲ್ಲಿಯವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಅತಿಪದಾಸ್ಕರ ಹೋರಾಟಕ್ಕೆ, ಅತಿಪದಾಸ್ಕರ ಹೋರಾಟಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿಯವರೆಗೂ ಹೋರಾಟ, ಗೆಲ್ಲುವವರೆಗೂ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ನಮ್ಮ ಸಂಬಳ ನಮ್ಮ ಹಕ್ಕು, ನಮ್ಮ ಸಂಬಳ ನಮ್ಮ ಹಕ್ಕು, ನಮ್ಮ ಸಂಬಳ ನಮ್ಮ ಹಕ್ಕು. ಅತಿಪದಾಸ್ಕರ ಹೋರಾಟಕ್ಕೆ, ಅತಿಪದಾಸ್ಕರ ಹೋರಾಟಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿಯವರೆಗೂ ಹೋರಾಟ, ಗೆಲ್ಲುವವರೆಗೂ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಉಪನ್ಯಾಸಕರು ನಮಗೆ ಕಾಲೇಜು ಶಿಕ್ಷಣ ಇಲಾಖೆ ಡಿಸೆಂಬರ್ 2025ರಲ್ಲಿ 1ನೇ ತಾರೀಕಿಂದ 8ನೇ ತಾರೀಕುವರೆಗೂ ಸ್ಯಾಲ್ರಿ ಬಿಡುಗಡೆ ಮಾಡಿದೆ. ಆದರೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರುಗಳು ಕುವೆಂಪು ವಿಶ್ವವಿದ್ಯಾನಿಲಯದ ಶೈಕ್ಷಣಿಕ ಅವಧಿ ಡಿಸೆಂಬರ್ 2ನೇ ತಾರೀಕು ಅಂತ ಇದ್ದಿದ್ದರಿಂದ ಅವರು 2ನೇ ತಾರೀಕುವರೆಗೂ ಮಾತ್ರ ಸ್ಯಾಲ್ರಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನಮಗೆ. ಬಟ್ ಕಾಲೇಜು ಶಿಕ್ಷಣ ಇಲಾಖೆ ಎಲ್ಲ ವಿಶ್ವವಿದ್ಯಾನಿಲಯಗಳ ಲಾಸ್ಟ್ ವರ್ಕಿಂಗ್ ಡೇಯನ್ನು ಗಮನದಲ್ಲಿ ಇಟ್ಕೊಂಡು 8ನೇ ತಾರೀಕುವರೆಗೂ ಅಂತ ಮಾಡಿದ್ದಾರೆ. 8ನೇ ತಾರೀಕುವರೆಗೂ ಸ್ಯಾಲ್ರಿ ಕೊಡಿ, 8ನೇ ತಾರೀಕುವರೆಗೂ ಸರ್ವಿಸ್ ಸರ್ಟಿಫಿಕೇಟ್ ಕೊಡಿ ಅಂತ. ಬಟ್ ನಮ್ಮ ಕಾಲೇಜು ಮತ್ತು ಸಾಗರ ಕಾಲೇಜಲ್ಲಿ ಪ್ರಾಂಶುಪಾಲರುಗಳು ನೀವು 8ನೇ ತಾರೀಕುವರೆಗೂ ಕೊಡಕ್ಕೆ ಬರಲ್ಲ, ಕುವೆಂಪು ವಿಶ್ವವಿದ್ಯಾನಿಲಯದ ಕೊನೆಯ ಅವಧಿ 2ನೇ ತಾರೀಕು ಇರೋದ್ರಿಂದ ನಾವು 2ನೇ ತಾರೀಕುವರೆಗೂ ಮಾತ್ರ ಸ್ಯಾಲ್ರಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಬೇರೆ ಎಲ್ಲ ಕಾಲೇಜಲ್ಲೂ 8ನೇ ತಾರೀಕುವರೆಗೂ ಸ್ಯಾಲ್ರಿ ಕೊಟ್ಟಿದ್ದಾರೆ ಸರ್, ಸ್ಯಾಲ್ರಿ ಮತ್ತು ಸರ್ವಿಸ್ ಸರ್ಟಿಫಿಕೇಟು ಕೊಟ್ಟಿದ್ದಾರೆ. ಬಟ್ ನಮಗೆ 2ನೇ ತಾರೀಕಿಂದ ಕೊಟ್ಟಿಲ್ಲ ಸರ್ ಸ್ಯಾಲ್ರಿ. 1, 2 ಏನು ಡಿಸೆಂಬರ್ 1, 2 ಇದೆ, ಅದ್ರದ್ದು ನಮಗೆ ಸ್ಯಾಲ್ರಿ ಬಿಲ್ ಮಾಡಿಲ್ಲ. ನಮಗೆ ಸ್ಯಾಲ್ರಿ ಬಂದಿದೆ, ಬನ್ನಿ ಸೈನ್ ಮಾಡಿ ಅಂತ ನಮ್ಮ ಕಾಲೇಜಿಗೆ ಕರೆದಿಲ್ಲ. 8ನೇ ತಾರೀಕುವರೆಗೂ ಕೊಟ್ಟಿಲ್ಲ, ಸರ್ವಿಸ್ ಸರ್ಟಿಫಿಕೇಟು ಕೊಟ್ಟಿಲ್ಲ. ನಮ್ಗೆ ಏನಾಗುತ್ತೆ ಅಂದರೆ ಸರ್, ನಾವು ನೆಕ್ಸ್ಟ್ ಈಗ ಅಪ್ಲೈ ಮಾಡಿದಾಗ ಕೌನ್ಸಿಲಿಂಗಲ್ಲಿ ನಮಗೆ ಸರ್ವಿಸ್ ಸರ್ಟಿಫಿಕೇಟ್ 8ನೇ ತಾರೀಕುವರೆಗೂ ಕೊಟ್ಟರೆ ನಮಗೆ ಮೆರಿಟ್ ಲಿಸ್ಟಲ್ಲಿ ಅನುಕೂಲ ಆಗುತ್ತೆ ಸರ್. ನಮಗೆ ಸರ್ 2 ರಿಂದ 8 ಅಂದರೆ 6 ದಿವಸ ಗ್ಯಾಪ್ ಆಗುತ್ತೆ ಸರ್. 6 ದಿವಸಕ್ಕೆ ಸರ್ಟಿಫಿಕೇಟ್ ಬೇಕು. 8 ದಿನದ ಸ್ಯಾಲ್ರಿ ಸರ್, 1 ರಿಂದ 8ನೇ ತಾರೀಕುವರೆಗೂ 8 ದಿನ ಸರ್. ಅವರು ಯೂನಿವರ್ಸಿಟಿ ವರ್ಕಿಂಗ್ ಡೇ 2ನೇ ತಾರೀಕು ಇರೋದ್ರಿಂದ ನಾವು ಅವತ್ತು ನಿಮ್ಮನ್ನು ರಿಲೀವ್ ಮಾಡಿಬಿಟ್ಟಿದ್ದೀವಿ. ರಿಲೀವ್ ಮಾಡಿದ್ಮೇಲೆ ಮತ್ತೆ 8ನೇ ತಾರೀಕುವರೆಗೂ ಸ್ಯಾಲ್ರಿ ಮಾಡಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಅದೇ ಸರ್, ಎಲ್ಲದಕ್ಕೂ ಅದು ಆರ್ಡರ್ ಇದೆ, ನಮಗೆ ಕಮಿಷನರಿಂದ ಆರ್ಡರ್ ಇದೆ, ಸ್ಟ್ಯಾಂಡಿಂಗ್ ಆರ್ಡರ್ ಇದೆ ಅಂತ ಹೇಳ್ತಾರೆ ಸರ್. ಏನು ಕೇಳಿದ್ರು ಯಾವ ಆರ್ಡರ್ನು ನಮ್ಗೆ ತೋರಿಸಿಲ್ಲ ಸರ್. ಬೇರೆ ಯಾರಿಗಾದ್ರೂ 8ನೇ ತಾರೀಕು ತನಕ ಕೊಟ್ಟಿದ್ದಾರಾ? ಹೌದು ಸರ್, ಒಬ್ರಿಗೆ ಎಲ್ಲ ಕಾಲೇಜಲ್ಲೂ ಕೊಟ್ಟಿದ್ದಾರೆ ಸರ್. ನಮ್ಮ ಕಾಲೇಜ್ ಒಂದು ಬಿಟ್ಟು, ನಮ್ಮ ಕಾಲೇಜ್ ಬಿಟ್ಟು ಕೊಟ್ಟಿದ್ದಾರೆ ಸರ್. ಒಬ್ರಿಗೂ ಕೊಟ್ಟಿದ್ದಾರಂತೆ ಸರ್. ತಮ್ಮ ಹೆಸರು? ನಳಿನಾಕ್ಷಿ ಅಂತ ಸರ್, ಹಿಸ್ಟ್ರಿ ಡಿಪಾರ್ಟ್ಮೆಂಟ್. ಇವತ್ತು ಸರ್ಕಾರಿ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ರಾಜ್ಯ ಸಮನ್ವಯ ಸಮಿತಿ ಶಿವಮೊಗ್ಗ ಜಿಲ್ಲಾ ಘಟಕದಿಂದ ಇವತ್ತು ಸಾಂಕೇತಿಕ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ವಿ. ಈ ಧರಣಿಯ ಉದ್ದೇಶ ಇಷ್ಟೇ. ಸಾಗರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರು ಈಗಾಗಲೇ ಕಾಲೇಜು ಶಿಕ್ಷಣ ಇಲಾಖೆಯಿಂದ 8 ದಿನಗಳ ಸ್ಯಾಲ್ರಿ ಬಿಡುಗಡೆ ಆಗಿದೆ. ಬಿಡುಗಡೆ ಆಗಿ 7 ದಿನ ಆದರೂ ಕೂಡ, 7 ತಿಂಗಳು ಹೆಚ್ಚು ಕಡಿಮೆ 7 ತಿಂಗಳಾದರೂ ಕೂಡ ಇದುವರೆಗೂ ಕೂಡ ಇವರಿಗೆ ಕೊಡದೇ ಸತಾಯಿಸಿ ವಿನಾಕಾರಣವಾಗಿ ಕೆಲವು ನೋಟಿಸ್ಗಳನ್ನು ಕೊಡೋದು, ಬೆದರಿಕೆ ಹಾಕೋದು. ಇವತ್ತು ಯಾರು ಸ್ಟ್ರೈಕಿಗೆ ಬರೋದಕ್ಕೆ ರೆಡಿಯಾಗಿದ್ದಾರೆ ಅಂಥವರಿಗೆ ಆ ಕಾಲೇಜಿನ ಪ್ರಿನ್ಸಿಪಾಲರು ಬೆದರಿಕೆ ಹಾಕ್ತಾರೆ. ನಿಮ್ಮನ್ನು ಮುಂದಿನ ಸಾರಿ ಕೌನ್ಸಿಲಿಂಗಲ್ಲಿ ತಗೊಳ್ಳದೇ ಇರೋಂಗೆ ನೋಡ್ಕೊಳ್ತೀನಿ, ನಾನು ಕಮಿಷನರಿಗೆ ಬರೀತೀನಿ, JDಗೆ ಬರೀತೀನಿ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಬೆದರಿಕೆಯನ್ನು ಒಡ್ತಾ ಇದ್ದಾರೆ. ನೋಡಿ, ಇವರೆಲ್ಲರೂ ಕೂಡ ದಾಖಲೆಗಳ ಸಮೇತವಾಗಿ
ಇವರು ಒಬ್ಬ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ರಾಜ್ಯ ಸಮನ್ವಯ ಸಮಿತಿಯ ರಾಜ್ಯ ಅಧ್ಯಕ್ಷರು ಅವರು, ಫಿಸಿಕಲ್ ಚಾಲೆಂಜರ್ಸ್. ಇದಕ್ಕೆ ಇಷ್ಟೆಲ್ಲ ಆಗಿದ್ರು ಕೂಡ ರಿಪ್ಪನ್ಪೇಟೆ ಕಾಲೇಜು ಮತ್ತು ಸಾಗರ ಕಾಲೇಜು ಇವೆರಡು ಕಾಲೇಜನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಹೊರತುಪಡಿಸಿ ಇನ್ನುಳಿದ ಎಲ್ಲ ಕಾಲೇಜುಗಳಲ್ಲೂ ಸ್ಯಾಲ್ರಿಯನ್ನು ಮಾಡಿದ್ದಾರೆ. ಕಾಲೇಜಲ್ಲೇ ಗುಂಪುಗಾರಿಕೆ ಮಾಡುವಂಥದ್ದು, ಅತಿಥಿ ಉಪನ್ಯಾಸಕರ ಮಧ್ಯದಲ್ಲೇ ಎತ್ಕಟ್ಟುವಂಥ ಕೆಲಸವನ್ನು ಸಾಗರ ಪ್ರಥಮ ದರ್ಜೆ ಕಾಲೇಜಿನ ಪ್ರಿನ್ಸಿಪಾಲ್ರು ಮಾಡ್ತಾ ಇದ್ದಾರೆ. ಅಲ್ಲಿ ಕೆಲವರಿಗೆ 8 ದಿನಕ್ಕೆ ಸ್ಯಾಲ್ರಿ ಮಾಡಿದ್ದಾರೆ, 8 ದಿನಕ್ಕೆ ಸ್ಯಾಲ್ರಿ ಮಾಡಿಲ್ಲ, ಈ ಥರ ಎಲ್ಲ ನಡೀತಾ ಇದೆ. ಇದನ್ನು ನಾವು ಬಲವಾಗಿ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಕೊಡೋ ಅತಿಥಿ ಉಪನ್ಯಾಸಕರಿಗೆ ಅಲ್ಪ ಸಂಬಳದಲ್ಲಿ 10 ದಿನದ ಅಥವಾ 8 ದಿನದ ಸಂಬಳವನ್ನು ಕೊಡೋದಕ್ಕೆ 7-8 ತಿಂಗಳ ಸತಾಯಿಸ್ತಾರೆ ಅಂತ ಹೇಳಿದ್ರೆ, ನಾವು JD ಅವ್ರನ್ನ ಕಂಡಿದ್ದೀವಿ, ಅಲ್ಲಿಯ ಶಾಸಕರನ್ನ ಕಂಡಿದ್ದೀವಿ. ಅವರು ಕೂಡ ಕೊಡ್ರಿ ಅಂತ ಆದೇಶ ಮಾಡಿದ್ದಾರೆ, JD ಅವರು ಕೊಡ್ರಿ ಅಂತ ಆದೇಶ ಮಾಡಿದ್ದಾರೆ, ಹೇಳಿದ್ದಾರೆ. ಮೌಖಿಕವಾಗಿ ಹೇಳಿದ್ರು ಕೂಡ ನೀವು ರೈಟಿಂಗಲ್ಲಿ ಕೊಡಿ ಅಂತ ಕೇಳೋದು. ಪ್ರಿನ್ಸಿಪಾಲ್ ಆಗಿರುವಂಥವ್ರು ರೈಟಿಂಗಲ್ಲಿ ಕೊಡಿ ಅಂತ ಕೇಳೋದು. ತಮ್ಮ ಮೇಲಾಧಿಕಾರಿಗಳು ಹೇಳಿದ್ರು ಕೂಡ ಯಾರೂ ಕೂಡ ರೈಟಿಂಗಲ್ಲಿ ಕೊಡಕ್ಕೆ ಬರಲ್ಲ. ಅದನ್ನು ಒಂದ್ಸಾರಿ ಆದೇಶ ಮಾಡಿದ್ಮೇಲೆ ಅವ್ರಿಗೆ ಸ್ಯಾಲ್ರಿ ಬಿಡುಗಡೆ ಮಾಡಿಕೊಡಿ ಅಂತ ಅರ್ಥ ಅದು. ಇವ್ರ ಕಾರಣ ಏನು ಹೇಳ್ತಾರೆ, 8 ದಿನದ ಸ್ಯಾಲ್ರಿಯನ್ನು ಮಾಡ್ಕೊಡೋದಕ್ಕೆ ಕಾರಣ ಇವರು ಪರೀಕ್ಷಾ ಡ್ಯೂಟಿಯನ್ನು ಮಾಡಿಲ್ಲ ಅಂತ. ಆದರೆ ಯಾವುದೇ ಅತಿಥಿ ಉಪನ್ಯಾಸಕನ್ನ 2ನೇ ತಾರೀಕು ಡಿಸೆಂಬರ್ 2ನೇ ತಾರೀಕು ರಿಲೀವ್ ಮಾಡಿದ ಮೇಲ್ಗಡೆ ರಿಲೀವ್ ಮಾಡಿದ ಮೇಲೆ ನಮಗೆ ನೋ ವರ್ಕ್ ನೋ ಪೇ ಅಂತ, ಕೆಲಸ ಇದ್ರೆ ಮಾತ್ರ ನಮಗೆ ಸ್ಯಾಲ್ರಿ ಕೊಡ್ತಾರೆ, ಇಲ್ಲಿದ್ರೆ ಇಲ್ಲ. ನಾವು ದೂರದ ಊರಿಂದ ಕೆಲವರೆಲ್ಲ ಬರ್ತಾ ಇದ್ದೀವಿ. ಒಂದು ದಿನಕ್ಕೆ ನಾವು 200 ರೂಪಾಯಿನ ಖರ್ಚು ಮಾಡ್ಕೊಂಡು 300 ರೂಪಾಯಿನ ಖರ್ಚು ಮಾಡ್ಕೊಂಡು ಡ್ಯೂಟಿಗೆ ಬರ್ತೀವಿ. ಇಲ್ಲಿ ಕೊಡೋ ರೆಮ್ಯುನರೇಷನ್ ನೋಡಿದ್ರೆ 120 ರೂಪಾಯಿ. ಇದರಲ್ಲಿ ನಾವು ಹೆಂಗೆ ಜೀವನ ಮಾಡೋಕ್ಕಾಗುತ್ತೆ? ದುಡ್ಡು ಹಾಕೊಂಬಂದು ಡ್ಯೂಟಿ ಹೆಂಗೆ ಮಾಡಬೇಕಾಗುತ್ತೆ ಅನ್ನೋಂಥ ಪ್ರಶ್ನೆ ಇತ್ತು. ಆಮೇಲೆ ನಮ್ಮ ರಿಲೀವ್ ಮಾಡಿದ್ಮೇಲೆ ಇಲ್ಲ ನಮ್ಮನ್ನು ಕಂಟಿನ್ಯೂಟಿ ಕೊಡಿ, 10 ತಿಂಗಳು ಕಂಟಿನ್ಯೂಟಿ ಕೊಡಿ, 7 ತಿಂಗಳಿಗೆ ರಿಲೀವ್ ಮಾಡ್ತಾ ಇದ್ರಿ ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ಎಲ್ಲ ಕಾಲೇಜುಗಳಲ್ಲೂ, ಕರ್ನಾಟಕದ ಎಲ್ಲ ಕಾಲೇಜುಗಳಲ್ಲೂ ಒಂದು ಸಮಿತಿ ತೀರ್ಮಾನ ಮಾಡಿತ್ತು. ಯಾವುದೇ ರೀತಿಯಲ್ಲಿ ಕೂಡ ಇಲ್ಲ. ಆಮೇಲೆ ಪರೀಕ್ಷೆ ಡ್ಯೂಟಿ ಇದೆಯಲ್ಲ, ಅದು ಮ್ಯಾಂಡೇಟ್ರಿ ಅಲ್ಲ ಅನ್ನುವಂಥದ್ದನ್ನು ಕೂಡ ಬೆಂಗಳೂರಿನ JD ಅವರು ಅದನ್ನು ಕೊಟ್ಟಿದ್ದಾರೆ. ಹೀಗೆಲ್ಲ ಇರಬೇಕಾದ್ರೆ ಸಾಗರ ಕಾಲೇಜಿನ ಪ್ರಿನ್ಸಿಪಾಲ್ರು, ರಿಪ್ಪನ್ಪೇಟೆ ಕಾಲೇಜಿನ ಪ್ರಿನ್ಸಿಪಾಲ್ರುಗಳು ಅನಾಗತ್ಯವಾಗಿ ಅಲ್ಲಿ ಅತಿಥಿ ಉಪನ್ಯಾಸಕರನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಕೆಲವೇ ಅತಿಥಿ ಉಪನ್ಯಾಸಕರನ್ನ. ಸಾಗರ ಕಾಲೇಜಲ್ಲಿ 34 ಜನ ಗೆಸ್ಟ್ ಲೆಕ್ಚರ್ಸ್ ಇದ್ದಾರೆ, 10 ಜನಕ್ಕೆ ಸ್ಯಾಲ್ರಿ ಮಾಡಿದ್ದಾರೆ. ಬಟ್ ನಾವೀಗ ಅವ್ರು ಹೆಂಗೆ ಸ್ಯಾಲ್ರಿ ಮಾಡಿದ್ರು ಏನು, ನಮ್ಮದು ದಾಖಲೆ ಇದಾವೆ, ಇಷ್ಟು ಕೂಡ ದಾಖಲೆ ಇದಾವೆ ನೋಡಿ. ಇವರು ಡ್ಯೂಟಿ ಮಾಡಿದ್ದಾರೆ, ಸೈನು ಹಾಕಿದ್ದಾರೆ, ಅವ್ರಿಗೆ ಸ್ಯಾಲ್ರಿ ಮಾಡಿಲ್ಲ, ಟಾರ್ಗೆಟ್ ಮಾಡ್ಕೊಂಡು. ಆಮೇಲೆ ಇನ್ನೊಬ್ಬರು ರಿಪ್ಪನ್ಪೇಟೆ ಕಾಲೇಜಲ್ಲಿ ನಾಗರಾಜ್ ಅಂತ ಹೇಳ್ಬಿಟ್ಟು ಅವರು ಕೂಡ ಅಲ್ಲಿ ಡ್ಯೂಟಿ ಮಾಡಿದ್ದಾರೆ. ಅವರು ಎಕ್ಸಾಮಿನೇಷನ್ ಅಬ್ಸರ್ವರ್ ಡ್ಯೂಟಿ ಅಂತ ಹೇಳ್ಬಿಟ್ಟು ಯೂನಿವರ್ಸಿಟಿಯಿಂದ ಹಾಕಿದ್ರು ಅಲ್ಲಿ ಆನಂದಪುರದ ಸಾಯಿದ್ರಿ ಕಾಲೇಜಿಗೆ. ಅಲ್ಲೋಗಿ ಡ್ಯೂಟಿ ಮಾಡಿದ್ದಾರೆ. ಡ್ಯೂಟಿ ಮಾಡಿದ್ಮೇಲೆ ಅಂಥವ್ರಿಗೂ ಸ್ಯಾಲ್ರಿ ಕೊಡಲ್ಲ ಅಂತ ಹೇಳಿದ್ರೆ ಇದನ್ನು ಏನಂತ ಅರ್ಥ ಮಾಡ್ಕೋಬೇಕು? ಹಾಗಾದರೆ ಕಾಲೇಜ್ ಶಿಕ್ಷಣ ಇಲಾಖೆಯವ್ರಿಗೆ ನಾವು ಮನವಿ ಮಾಡಿದ್ದೀವಿ, DC ಅವ್ರ ಮೂಲಕ ಕೊಟ್ಟಿದ್ದೀವಿ, JD ಅವ್ರ ಗಮನಕ್ಕೆ ತಂದಿದ್ದೀವಿ, ಶಾಸಕರ ಗಮನಕ್ಕೆ ತಂದಿದ್ದೀವಿ. ಅವರೆಲ್ಲರೂ ಕೂಡ ಹೇಳಿದಾಗ ಪ್ರಿನ್ಸಿಪಾಲ್ ಇಷ್ಟೊಂದು ಹಠಮಾರಿ ಧೋರಣೆ ಮಾಡ್ತಾ ಇರಬೇಕಾಗಿದ್ದಾಗ ಹಾಗಾದರೆ ಕಾಲೇಜ್ ಶಿಕ್ಷಣ ಇಲಾಖೆ ಏನು ಮಾಡ್ತಾ ಇದೆ? ಕೊಡೋ ಅತಿಥಿ ಉಪನ್ಯಾಸಕರ ಸಂಬಳ ಕಡಿಮೆ ಇದೆ, ಅವ್ರ ಜೀವನ ಮಾಡೋದೇ ಕಷ್ಟ. ಅದು ಬರೋ 10 ದಿನದ ಸಂಬಳನೂ ಬರಲಿಲ್ಲ ಅಂದರೆ 8-10 ದಿನದ ಸಂಬಳನೂ ಬರಲಿಲ್ಲ ಅಂತ ಹೇಳಿದ್ರೆ ಮನೆ ಬಾಡಿಗೆ ಕಟ್ಟೋದು ಹೆಂಗೆ, ಮಕ್ಕಳ ಫೀಸ್ ಕಟ್ಟೋದು ಹೆಂಗೆ, ಇವೆಲ್ಲ ಸಮಸ್ಯೆಗಳಿದಾವೆ. ಇದನ್ನು ಕೂಡಲೇ ಗಂಭೀರವಾಗಿ ತಗೊಂಡು ಕಾಲೇಜ್ ಶಿಕ್ಷಣ ಇಲಾಖೆಯವರು ಕೂಡಲೇ ಡೈರೆಕ್ಷನ್ಸ್ ಕೊಡಬೇಕು. ಇಲ್ಲಿಯ JD ಅವರು ಇಲ್ಲಿ ಸ್ಥಳಕ್ಕೆ ಬರಬೇಕು ಅಂತಲೂ ನಾವು ಹೇಳ್ತೀವಿ. ಧರಣಿ ಕೂತಿದ್ವಿ, ಇಲ್ಲಿ ಸ್ಥಳಕ್ಕೆ ಬರಬೇಕು, ಅವರು ನಮ್ಮ ಅಹವಾಲುಗಳನ್ನು ಸ್ವೀಕರಿಸಬೇಕು. ಕೂಡಲೇ ಅತಿಥಿ ಉಪನ್ಯಾಸಕರಿಗೆ ಗೌರವಧನವನ್ನು ಬಿಡುಗಡೆ ಮಾಡಿಕೊಡೋದಕ್ಕೆ ಆದೇಶವನ್ನು ಆಗಿದೆ. ಅದನ್ನು ಬಿಡುಗಡೆ ಮಾಡೋದಕ್ಕೆ ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ನಾವು ಆಗ್ರಹಿಸಿ ಧರಣಿಯನ್ನು ಇವತ್ತು ಮಾಡ್ತಾ ಇದ್ದೀವಿ. ಡಾಕ್ಟರ್ ಸೋಮಶೇಖರ್ ಶಿವಮೊಗ್ಗಿ, ರಾಜ್ಯಾಧ್ಯಕ್ಷರು, ಸರ್ಕಾರಿ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ರಾಜ್ಯ ಸಮನ್ವಯ. ಅತಿಥಿ ಉಪನ್ಯಾಸಕ ಹೋರಾಟಕ್ಕೆ ಎಲ್ಲಿಯವರೆಗೂ ಹೋರಾಟ, ಅತಿಥಿ ಉಪನ್ಯಾಸಕ ಗೌರವಧನ ಬಿಡುಗಡೆ ಮಾಡದ ಪ್ರಾಂಶುಪಾಲರಿಗೆ, ಅತಿಥಿ ಉಪನ್ಯಾಸಕ ಗೌರವಧನ ಬಿಡುಗಡೆ ಮಾಡದ ಪ್ರಾಂಶುಪಾಲರಿಗೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೂ ಹೋರಾಟ, ಯಾತಕ್ಕಾಗಿ ಹೋರಾಟ, ಅತಿಥಿ ಉಪನ್ಯಾಸಕ ಹೋರಾಟಕ್ಕೆ, ಅತಿಥಿ ಉಪನ್ಯಾಸಕ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೂ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಅತಿಥಿ ಉಪನ್ಯಾಸಕ ಹೋರಾಟಕ್ಕೆ, ಅತಿಥಿ ಉಪನ್ಯಾಸಕ ಗೌರವಧನವನ್ನು ಬಿಡುಗಡೆ ಮಾಡಿದ ಪ್ರಾಂಶುಪಾಲರಿಗೆ, ಅತಿಥಿ ಉಪನ್ಯಾಸಕ ಗೌರವಧನ ಬಿಡುಗಡೆ ಮಾಡಿದ ಪ್ರಾಂಶುಪಾಲರಿಗೆ ಬೇಕೇ ಬೇಕು, ಬೇಕೇ ಬೇಕು.
ಎಲ್ಲಿಯವರೆಗೂ ಹೋರಾಟ ಯಾತಕ್ಕಾಗಿ ಹೋರಾಟ ಅತಿಥಿ ಉಪನ್ಯಾಸಕರ ರಾಜ್ಯ ಸಮನ್ವಯ ಸಮಿತಿ ರಿಜಿಸ್ಟರ್ ಬೆಂಗಳೂರು ಶಿವಮೊಗ್ಗ ಘಟಕ. ಇವತ್ತು ನಾವು ಈ ನಮ್ಮ ರಾಜ್ಯ ಸಮಿತಿ ಅಡಿಯಲ್ಲಿ ಒಂದು ಸಾಂಕೇತಿಕ ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ಇದರ ಮುಖ್ಯ ಉದ್ದೇಶ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲರು ಸರ್ಕಾರದಿಂದ ಬಿಡುಗಡೆ ಮಾಡಿರ್ತಕ್ಕಂಥ ಗೌರವಧನವನ್ನು ಕೆಲವು ಅತಿಥಿ ಉಪನ್ಯಾಸಕರಿಗೆ ಸಂಬಳವನ್ನು ನೀಡಿ ಇನ್ನೂ ಕೆಲವೊಂದು ಉಪನ್ಯಾಸಕರಿಗೆ ಸಂಬಳ ನೀಡದೇ ಇರುವ ಒಂದು ಕಾರಣಕ್ಕೆ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಧರಣಿಯನ್ನು ಕೂತ್ಕೊಂಡಿದ್ದೇವೆ. ಈ ಧರಣಿ ನಾವು ಹಮ್ಮಿಕೊಳ್ಳಿಕ್ಕೆ ಮುಖ್ಯವಾಗಿ ಇದು ಸುಮಾರು 7 ತಿಂಗಳ ಕಾಲ ನಾವು ಪ್ರಾಂಶುಪಾಲರ ನಡುವೆ ಅವರ ನಡುವೆ ಕೆಲವೊಂದು ವಿಷಯಗಳಲ್ಲಿ ಸಂಘರ್ಷ ಮನವಿಗಳು ಅವ್ರ ಮುಂದೆ ನಡೆದಾಡಿದ್ದೇವೆ. ನಾವು ಭಾಳಷ್ಟು ಮನವಿ ಮಾಡ್ಕೊಂಡಿದ್ವಿ, ಸಂಬಳ ಮಾಡ್ಕೊಂಡಿದ್ವಿ ಸರ್ ಅಂತ. ಕಾರಣ ಸರ್ಕಾರ ಸಂಬಳ ಬಿಡುಗಡೆ ಮಾಡಿದ 7 ತಿಂಗಳಾಯಿತು. ಈ ಸರ್ಕಾರ ಸಂಬಳ 7 ತಿಂಗಳಾಗಿದ್ರೂ ನಮಗೆ ಸಂಬಳವನ್ನು ಮಾಡಿಲ್ಲ. ಅದು 8 ದಿವಸಗಳ ಸಂಬಳ. ಅದು ಏಕೆ ಮಾಡಿಲ್ಲ ಅಂತ ಕಾರಣ ಕೇಳಿದರೆ, ನೀವು ಪರೀಕ್ಷಾ ಕರ್ತವ್ಯ ನಿರ್ವಹಿಸಿಲ್ಲ, ಹಾಗೆ ನಿಮಗೆ ಸಂಬಳ ಮಾಡೋಕ್ಕಾಗಲ್ಲ ಅಂತ ಹೇಳಿ ಕಾರಣವನ್ನು ಕೊಡ್ತಾರೆ. ಆದರೆ 8ನೇ ತಾರೀಕು ನೀವು ಕರ್ತವ್ಯ ನಿರ್ವಹಿಸಿದ್ರಿ ಅಂತಲೂ ಅವರೇ ನಮಗೆ ಸೇವಾ ದುಡಿಗಣ ಕೊಟ್ಟಿದ್ದಾರೆ. ನೀವು ಕೆಲಸ ಮಾಡಿದ್ರೆ ಅಂತೇಳಿ ಕೊಟ್ಟಿದ್ದಾರೆ. ಸರ್ವಿಸನ್ನು ಕೊಟ್ಟ ಮೇಲೆ ಸಂಬಳ ಯಾಕೆ ಕೊಡಲಿಲ್ಲ ಅನ್ನೋದು ನಮ್ಮದೊಂದು ಪ್ರಶ್ನೆ ಆಯಿತು. ಅಷ್ಟೇ ಅಲ್ಲ, ನಾನು ಧನಂಜಯ ಅಂತೇಳಿ ವಿಕಲಚೇತನ 8ನೇ ತಾರೀಕುವರೆಗೂ ನಾನು ಡಿಸೆಂಬರ್ 8ನೇ ತಾರೀಕುವರೆಗೂ ಕರ್ತವ್ಯ ನಿರ್ವಹಿಸಿದ್ದೇನೆ ಅನ್ನೋದಕ್ಕೆ ಕಾಲೇಜಿನ ಹಾಜರಾತಿಯಲ್ಲಿ ಪುಸ್ತಕದ ಸಹಿ ಮಾಡಿದ್ದೇನೆ. ಆ ಸಹಿ ಇದೆ ಇಲ್ಲಿ. ಹಾಗೆ ನಾನು ಡೈರಿ ಬರೆದಿದ್ದೇನೆ, 8ನೇ ತಾರೀಕು ಡೈರಿ ಬರೆದಿದ್ದೇನೆ. ಅದಕ್ಕೆ ಪ್ರಾಂಶುಪಾಲರು ಸಹಿ ಮಾಡಿದ್ದಾರೆ ಮತ್ತು ನಮ್ಮ ವಿಭಾಗದ ಮುಖ್ಯಸ್ಥರು ಸಹಿ ಮಾಡಿದ್ದಾರೆ. 8ನೇ ತಾರೀಕು ಡೈರಿ ಬರೆದಿದ್ದಾರೆ ಅಂತ. ಈ 8ನೇ ತಾರೀಕು ನಾನು ಕರ್ತವ್ಯ ನಿರ್ವಹಿಸಿದ ಹಾಜರಾತಿ ದಾಖಲೆ ಇದ್ದು ಡೈರಿ ಬರೆದ್ರು ನನ್ನ ಸಂಬಳವನ್ನು ಅವ್ರು ಮಾಡಿರೋದಿಲ್ಲ. ನಾವು ಭಾಳಷ್ಟು ಅವರ ಬಗ್ಗೆ ರಿಕ್ವೆಸ್ಟ್ ಮಾಡಿಕೊಂಡೆ, ಕೊಡೋ ಕಡಿಮೆ ಸಂಬಳದಲ್ಲಿ ಸರ್ ನೀವು 8 ದಿವಸ ಸಂಬಳ ಇಟ್ಕೊಂಡ್ರೆ ನಮ್ಮ ಜೀವನ ನಡೆಸೋದು ಕಷ್ಟ ಅಂತೇಳಿ. ಆದರೆ ಅದಕ್ಕೆ ಯಾವುದಕ್ಕೂ ಮನೆಯದೇ ಅವರು ನಮ್ಗೆ ಇದುವರೆಗೆ ಸಂಬಳ ಮಾಡಿಲ್ಲ. ಹಾಗೆ ಇದೇ ವಿಷಯ ಇಟ್ಕೊಂಡು ನಾವು ಧರಣಿ ಮಾಡಬೇಕು ಅಂತೇಳಿ ಹಮ್ಮಿಕೊಂಡು ಕರಪತ್ರವನ್ನು ಪ್ರಿಂಟ್ ಮಾಡಿದಾಗ ಈ ಕರಪತ್ರ ಹೇಗೋ ಅವರಿಗೆ ಮುಟ್ಟಿದೆ. ಅದನ್ನು ನೋಡಿದಂಥ ನಮ್ಮ ಸಣ್ಣ ಹನುಮಂತಪ್ಪ ಪ್ರಭಾರ ಪ್ರಾಂಶುಪಾಲರು ಕೆಲವರನ್ನ ಕರೆದು, ನೀವು ಧರಣಿ ಏನಾದರೂ ಮಾಡಿದರೆ ಆಯುಕ್ತ ಇಲಾಖೆಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ನಾನು ಪತ್ರ ಬರೀತೇನೆ, ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಇವರನ್ನ ಪರಿಗಣಿಸಬೇಡಿ, ಇವರ ಚಟುವಟಿಕೆ ಸರಿ ಇಲ್ಲ, ಇವರು ಕಾಲೇಜಲ್ಲಿ ಇಂಥ ಒಂದು ನ್ಯೂಸ್ ಸೆನ್ಸ್ ಕ್ರಿಯೇಟ್ ಮಾಡ್ತಾರೆ ಅನ್ನೋ ಒಂದು ಪತ್ರ ಬರೆದು ಅತಿಥಿ ಉಪನ್ಯಾಸಕರ ಒಂದು ಆಯ್ಕೆಯಿಂದ ಇವ್ರನ್ನ ದೂರ ಇಡ್ತೇನೆ ಅಂತೇಳಿ ನಮ್ಮನ್ನು ಬೆದರಿಸ್ತಾರೆ. ಇದು ನಮ್ಮನ್ನು ಹೆದರಿಸೋ ಪ್ರಯತ್ನ, ಇವರು ಬೆದರಿಕೆ ತಂತ್ರ. ಅಷ್ಟೇ ಅಲ್ಲ, ಕೆಲವರು ವೈಯಕ್ತಿಕವಾಗಿ ನಮ್ಮನ್ನು ಕಿಂಡಲ್ ಮಾಡ್ತಾರೆ. ನಮ್ಮಲ್ಲಿ ಕೆಲವರು ಹಳ್ಳಿಯಿಂದ ಬರ್ತಕ್ಕಂಥವ್ರು ಯಾವ್ಯಾವ್ದು ಫ್ಯಾಮಿಲಿಯಿಂದ ಬರ್ತಾರೆ. ಒಬ್ಬ ಮುಸ್ಲಿಮ್ಸ್ ಇದ್ದಾನೆ, ಅವನಿಗೆ ಈ ಆ ಸಾಬಣ್ಣೊಂದೇನು ಅಂತೇಳಿ ಅವನನ್ನ ಕಿಂಡಲ್ ಮಾಡ್ತಾರೆ, ಅವನಿಲ್ಲದೆ ಅವನ ಅನುಪಸ್ಥಿತಿಯಲ್ಲಿ. ನಾವು ವಿಕಲಚೇತನ, ಆ ಕುಂಟುಂದೇನು ಅಂತೇಳಿ ನನ್ನ ಅನುಪಸ್ಥಿತಿಯಲ್ಲಿ ನನ್ನ ಸ್ನೇಹಿತರ ಮುಂದೆ ಕಿಂಡಲ್ ಮಾಡ್ತಾರೆ. ಹಾಗೆ ಒಬ್ಬರ ಗೌಡಿಕಿ ಮನೆ ಅವರಿದ್ದಾರೆ, ಆ ಗೌಡಂದೇನು ಊರಲ್ಲಿ ಗೌಡಿಕಿ ಇಟ್ಕೊಳ್ಳ ಅವನು ಅಂತೇಳಿ ಕಿಂಡಲ್ ಮಾಡ್ತಾರೆ. ಹೀಗೆ ನಮ್ಮನ್ನ ಆಡ್ಕೊಳ್ಳೋದು ಅವ್ರಿಗೆ ಒಂಥರ ಅಭ್ಯಾಸ ಆಗ್ಬಿಟ್ಟಿದೆ. ಮಾತಾಡಿದ್ರೆ ನಾನು ನೋಡ್ಕೊಳ್ತೀನಿ, ನನಗಿಂತ ಸೀನಿಯರ್ ಯಾರು ಜಿಲ್ಲೆಯಲ್ಲೇ ಪ್ರಾಂಶುಪಾಲರಿಲ್ಲ. JD ಅವರಿಗೆ ಹೇಳಿದರೆ JDನೇ ನನಗಿಂತ ಕೆಳಗಿರೋರು, ಏನೋ ಒಂದು ರ್ಯಾಂಕಲ್ಲಿ ಅವ್ರು ಮುಂದಿದ್ದು JD ಆಗಿದ್ದಾರೆ, ಅವ್ರು ಏನು ಹೇಳಿದ್ರು ಸಪ್ಪ ಹಾಕಲ್ಲ ಅಂತಾರೆ. ನಾವೀಗ ಮನವಿ ಮಾಡಿದ್ದೇವೆ. ಆ ಮನವಿ ಮಾಡಿ JD ಅವರು ಮೌಖಿಕ ಫೋನ್ ಮಾಡಿ ಹೇಳಿದ್ದಾರೆ, ಸಂಬಳ ಮಾಡಿಕೊಡಿ ಅವರಿಗೆ ಅಂತ ಆದೇಶ ಮಾಡಿ ಅಂತ ಹೇಳ್ತಾರೆ. JD ಅವರು ಆದೇಶ ಮಾಡಕ್ಕೆ ಬರಲ್ಲ, ಈಗಾಗಲೇ ಇಲಾಖೆ ಹಣ ಬಿಡುಗಡೆ ಆಗಿದೆ, ಸಂಬಳವನ್ನು ಮಾಡಿ ಅಂತ ಹೇಳಿದರೆ ಮಾಡಲ್ಲ ಅಂತಾರೆ. ಹಾಗೆ ಸಾಗರ ಸನ್ಮಾನ್ಯ ಗೋಪಾಲಕೃಷ್ಣ ಬೇರೆಯವರನ್ನ ಭೇಟಿ ಮಾಡಿದ್ವಿ. ಶಾಸಕರು ಸಹ ನಮಗೆ ಪ್ರಾಂಶುಪಾಲರಿಗೆ ಫೋನ್ ಕರೆ ಮಾಡಿ ಸಂಬಳ ಮಾಡಿ, ಅವರಿಗೆ ಕಡಿಮೆ ಸಂಬಳ ಯಾಕೆ ಹೇಗೆ ಮಾಡ್ತೀರಾ ಅಂತಂದರೆ, ಅವರು ಫೋನ್ ಮಾಡಿದಾಗ ಆಯಿತು ಅಂತ ಅನ್ನೋದು. ನಾವು ಕೇಳಿದಾಗ ಅವ್ರೇನು ಹೇಳ್ತಾರೆ, ಬೇಕಾದ್ರೆ ಆದೇಶ ಕೊಟ್ಟರೆ ಮಾಡ್ತೀನಿ ಅಂತೇಳಿ ಶಾಸಕರ ಮಾತನ್ನು ಅವರು ಪರಿಗಣಿಸದೆ ಧಿಕ್ಕರಿಸಿದ್ದಾರೆ. ಹೀಗೆ ಭಾಳಷ್ಟು ನಾವು ಮನವಿ ಮಾಡಿದ್ರು ಅಥವಾ ರಿಕ್ವೆಸ್ಟ್ ಮಾಡ್ಕೊಂಡು ಸಂಬಳವನ್ನು ಮಾಡದೆ ಅವರು ತಡೆ ಹಿಡ್ಕೊಂಡು ಕುಳಿತುಕೊಂಡಿದ್ದಾರೆ. ಇದಕ್ಕೆ ನಾವು ಕಾರಣ ಕೇಳಿದ್ರೆ ಏನೋ ರೀತಿ ಮಾತಾಡ್ತಾರೆ. ದಯಮಾಡಿ ಇವತ್ತು ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರು ತಕ್ಷಣ ನಮಗೆ ಅವರಿಗೊಂದು ಮೌಖಿಕವಾಗಿಯೋ ಅಥವಾ ಒಂದು ರೇಟಿಂಗ್ಗಳ ಒಂದು ಆದೇಶವನ್ನು ನೀಡಿ ನಮಗೆ ಸಂಬಳವನ್ನು ನೀಡುವಂತೆ ಅವರಿಗೆ ಆದೇಶ ಮಾಡಬೇಕು ಅಂತೇಳಿ
ಈ ಮೂಲಕ ನಾವು ಮನವಿ ಮಾಡಿಕೊಳ್ತಿದ್ದೇನೆ. ಧನಂಜಯ ಪವಿ, ರಾಜ್ಯ ವಿಕಲಚೇತನ ರಾಜ್ಯ ಅಧ್ಯಕ್ಷರು, ಬೆಂಗಳೂರು. ಬೇಕು. ಪ್ರತಿಫಲ ಹೋರಾಟ